ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಾಸ್ತವ ಸಂಖ್ಯೆಗಳು ಅದರೊಳಗೆ ಅಭ್ಯಾಸ 1.2ರಲ್ಲಿ ಎರಡನೆಯ ಪ್ರಶ್ನೆಯನ್ನು ಬಿಡಿಸೋಣ. ಎರಡನೆಯ ಪ್ರಶ್ನೆ ಏನಿದೆ? 3 + 2 ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಾರ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಕೆ ನಾವು ಒಂದು ಥಿಯರಮ್ ಐತಿ. ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದರೆ ಪಿ ಅನ್ನೋ ಸಂಖ್ಯೆ ಎ ಯನ್ನು ಕೂಡ ಭಾಗಿಸುತ್ತದೆ ಅನ್ನೋ ಬಗ್ಗೆ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ವಿಡಿಯೋನ ಇಂಟ್ರೊಡಕ್ಷನ್ ವಿಡಿಯೋ ಅಂತ ನಾನು ಏನು ಮಾಡೀನಿ, ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿರಿ. ಈಗ 3 + 2 ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಏನು ಮಾಡೋಣ, ಸಾಧಿಸೋಣ. ಓಕೆ, ಈಗ 3 + 2 ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಯಾಕಂದರೆ ನಾವು ಅಭಾಗಲಬ್ಧ ಎಂದು ಸಾಧಿಸಬೇಕು. ಅದಕ್ಕೇನು ಮಾಡೋಣ, ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಕನ್ಸಿಡರ್ ಮಾಡೋಣ್ರಿ. ಈಗ 3 + 2 ರೂಟ್ 5ಅನ್ನು ಎ ಬೈ ರೂಪದೊಳಗೆ ಬರ್ಕೊಂಡೇವಿ. ಈಗ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿ ಬರಿಬೋದು ನಾವು? P/Q ರೂಪದಾಗ ಬರೆದ್ರೆ ಅವುಗಳನ್ನು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಯಾವಾಗ Q ಈಸ್ ನಾಟ್ ಈಕ್ವಲ್ ಟು 0 ಇದ್ದಾಗ. ಈಗ P/Q ರೂಪನ ನಾವೇನು ತೊಗೊಂಡೇವಿ ಇಲ್ಲ, ಈಗ A/B ಅಂತ ತೊಗೊಂಡೇವಿ. ಹೌದಾ? ಇದು ಬರೆಯಬೇಕ್ರಿ ಕಂಡೀಷನ್. ಎ ಮತ್ತು B ಬಿಲಾಂಗ್ಸ್ ಟು Z, P ಈಸ್ ನಾಟ್ ಈಕ್ವಲ್ ಟು 0 ಅಂತ. ಹೌದಾ? ಈಗೇನು ಮಾಡೋಣ, 2 ರೂಟ್ 5ನ ಈಗ 3 ಇದೆಲ್ಲ ಇದನ್ನು ಈ ಕಡೆ ತೊಗೊಂಡೋಗಿ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಹೋದ್ರೆ ಈ ಕಡೆ ಹೋದ್ರೆ ಏನಾಗ್ತೈತಿ, ಈಗ ಈ ಕಡೆ ಬಂದ್ರೆ ಮೈನಸ್ ಆಗ್ತೈತಿ. ಓಕೆ, ಈಗ 2 ರೂಟ್ 5 ಅಂದಿತ್ತು. ಇಲ್ಲಿ -3 ಇರೋದನ್ನು ಏನು ಮಾಡೇವಿ, LCM ತೊಗೊಂಡೇವಿ. A - 3B ಆಗ್ತೈತಿ. ಈಗ ರೂಟ್ 5 = ಏನಾಗ್ತೈತಿ, ಇಲ್ಲೇ ಗುಣಿಸು ಅಂತ ಐತಿ, ಈ ಕಡೆ ಹೋದ್ರೆ ಏನಾಗ್ತೈತಿ, ಭಾಗಿಸು ಆಗ್ತೈತಿ. ಈಗ ರೂಟ್ 5 ಅನ್ನೋದು ಒಂದು ಸೈಡ್ ಮಾಡ್ಕೊಂಡ್ವಿ ನಾವು. ಈಗ A - 3B / 2B ಅಂತ ಬಂತು. ಈಗ ಎಲ್ಲ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಂತ ನಮ್ಗೆ ಗೊತ್ತೈತಿ, ಮೊದಲೇ ನಮ್ಗೆ ತಿಳಿದೈತಿ. ಹೌದಾ? ಆದ್ದರಿಂದ ಏನು ಹೇಳ್ತೀವಿ ನಾವು, A - 3B / 2B ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಹೌದಾ? ಓಕೆ, ಈಗ ನಾವು ಏನಂತ ಬರಿಬೋದು, ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಅಂದರೆ ನಾವು ಹಿಂದಿನ ಲೆಕ್ಕದೊಳಗೆ ಹೇಳೇವಿ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು. ಅದಕ್ಕೆ ಏನು ಮಾಡ್ತೈತಿ, ಇದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಏನು ಮಾಡ್ತೈತಿ, ವೈರುಧ್ಯವನ್ನು ಉಂಟು ಮಾಡ್ತೈತಿ. ಆದ್ದರಿಂದ ನಾವು ಏನು ಹೇಳ್ಬೋದು, 3 + 2 ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಅಂದ್ರೆ ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೊಗೊಂಡಿದ್ವಲ್ಲ, ಈ ಊಹೆ ಮಾಡ್ಕೊಂಡಿದ್ದಕ್ಕೆ ಏನಾಗೈತಿ, ತಪ್ಪಾಗೈತಿ. ಅದಕ್ಕಾಗಿ ನಾವು ಏನು ಹೇಳ್ಬೋದು, 3 + 2 ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಓಕೆ.